ಜಾರಿಯಾಗಲಿ. ರಕ್ತವನ್ನು ಚೆಲ್ಲಿಯಾದರೂ ನ್ಯಾಯವನ್ನು ಪಡೆಯುತ್ತೇವೆ. ರಕ್ತವನ್ನು ಚೆಲ್ಲಿಯಾದರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಮಹಾಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನರಾಮ್ ಅವರಿಗೆ. ಇರ್ತಕ್ಕಂಥ 101 ಜಾತಿಗಳಿಗೆ ಸರಿ ಸಮಾನವಾದಂಥ ನ್ಯಾಯ ಸಿಗಬೇಕು, ಅವರಿಗೆ ದಕ್ಕಬೇಕಾದಂಥ ಹಕ್ಕು ದಕ್ಕಬೇಕನ್ನುವಂಥ ದೃಷ್ಟಿಕೋನದಿಂದ ಸುಮಾರು 30 ವರ್ಷಗಳಿಂದ ನಡೆದು ಬಂದಿರತಕ್ಕಂಥ ಈ ದಲಿತ ಪರ ಹೋರಾಟಗಳು, ದಲಿತ ಪರ ಚಿಂತಕರು, ಸಾಹಿತಿಗಳು, ಬುದ್ಧಿಜೀವಿಗಳು ಹಾಗೂ ಮಠಾಧೀಶರು ಸಹಿತ ಇದಕ್ಕೆ ಈ ಒಳ ಮೀಸಲಾತಿಗಾಗಿ ಹಲವಾರು ಮಹನೀಯರು ಇದಕ್ಕೆ ಬೆಂಬಲ ಸೂಚಿಸಿ ಹೋರಾಟ ಮಾಡುತ್ತಾ ಬಂದಾಗ ಕಳೆದ ತಿಂಗಳ ಆಗಸ್ಟ್ 1ನೇ ತಾರೀಕು 2024ರಂದು ಏನು ಈ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯ 7 ಮಂದಿ ನ್ಯಾಯಾಧೀಶರ ಒಂದು ಪೀಠದಲ್ಲಿ DY ಚಂದ್ರಚೂಡ ನ್ಯಾಯಾಧೀಶರ ಒಂದು ನೇತೃತ್ವದಲ್ಲಿ ಏನು ಭಾರತ ದೇಶದಲ್ಲಿನ ಎಲ್ಲ ರಾಜ್ಯಗಳು ಏನು ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿಯನ್ನು ಯಾವ್ಯಾವ ರಾಜ್ಯಗಳು ಕೇಳುತ್ತಾ ಹೋರಾಟಗಳನ್ನು ಮಾಡುತ್ತಾ ಬಂದಾವ ಅವೇ ರಾಜ್ಯಗಳಿಗೆ ಆ ಅಧಿಕಾರವನ್ನು ನೀಡಿಬಿಟ್ಟದ ಸುಪ್ರೀಂ ಕೋರ್ಟ್. ಈಗ ನಮಗೆ ಏನಾದರೂ ಕುಂಟು ನೆಪ ಹೇಳ್ತಿದ್ರು. ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಜಾತಿಗಳಿಗೆ ಅಲ್ಲಿ ABCD ಆಗಿ ವರ್ಗೀಕರಣ ಮಾಡಿದಾಗ ಅಲ್ಲಿಯವರೊಬ್ಬರು ಅಲ್ಲಿ ಕೋರ್ಟಿಗೆ ಹೋದಾಗ ಅದು ಆ ಕೇಸ್ ಬಿತ್ತು, ಅಶುಂದು ಆತು. ಅದರ ಸಂಬಂಧ ಅದನ್ನು ಮುಂದೆ ಹೇಳ್ತಿದ್ರು ಎಲ್ಲ ರಾಜಕಾರಿಗಳು. ಇಲ್ಲಿ ನಮಗೆ ಮಾಡೋಕ್ಕೇನೂ ಇಲ್ಲ, ಎಲ್ಲ ಕೇಂದ್ರ ಸರ್ಕಾರ ಮಾಡಬೇಕು ಅನ್ನುವಂಥ ಬರೀ ಕೇವಲ ಕಣ್ಣುರಿಸುವ ತಂತ್ರಗಳನ್ನು ಮಾಡುತ್ತಾ ಮೊಸಳೆ ಕಣ್ಣೀರು ಸುರಿಸುತ್ತಾ ಇದನ್ನು ಕಾಲಹರಣ ಮಾಡ್ಕೋತಾ ಬಂದರು ಸುಮಾರು 30 ವರ್ಷಗಳಿಂದ. ಆದರೆ ಇವತ್ತು ಸರ್ವೋಚ್ಚ ನ್ಯಾಯಾಲಯ ಹಸಿರು ನಿಶಾನೆಯನ್ನು ತೋರಿಬಿಟ್ಟದ, ಆಯಾ ರಾಜ್ಯಗಳಿಗೆ ಅಧಿಕಾರವನ್ನು ನೀಡಿದ. ಅದಕ್ಕೆ ಕರ್ನಾಟಕ ರಾಜ್ಯದ ಅಹಿಂದ ನಾಯಕರಾಗಿರ್ತಕ್ಕಂಥವರು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಇದನ್ನು ನೊಂದ ಬೆಂದ ಜೀವಿಗಳಿಗೆ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ 101 ಜಾತಿಗಳಿಗೆ ABCD ಆಗಿ ವರ್ಗೀಕರಣ ಮಾಡಿ ಆದಷ್ಟು ಬೇಗನೆ ಇದನ್ನು ಮೀಸಲಾತಿ ಹಂಚಿಕೆಯನ್ನು ಮಾಡಬೇಕು. ಅಲ್ಲಿವರೆಗೆ ಯಾವುದೇ ಹೊಸ ನೇಮಕಾತಿಗಳನ್ನು ಮಾಡಬಾರ್ದು. ಒಂದು ವೇಳೆ ನೀವು ಮಾಡದೇ ಹೋದರೆ ನಾವು ರಾಜ್ಯಾದ್ಯಂತ ಈಗ ಕಳೆದ 30 ವರ್ಷಗಳಿಂದ ಕಂಡರಿಯದಂಥ ಮತ್ತೆ ಹೋರಾಟಗಳು ಇವತ್ತು ಬೀದಿಗಿಳಿಬೇಕಾಗತ್ತೆ ಅನ್ನುವಂಥ ಮಾತನ್ನು ಆಳುವ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಗಂಟೆಯಾಗಿ ನನ್ನ ಮಾತುಗಳನ್ನು ಹೇಳ್ತಾ ಇದ್ದೀನಿ. ತಿಪ್ಪಣ್ಣ ಮಾದರ್, ರಾಜ್ಯಾಧ್ಯಕ್ಷರು, ಭಾರತೀಯ ದಲಿತ ಪಂಥರ್ ಹಾಗೂ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ, ವಿಜಯಪುರ ಜಿಲ್ಲೆ. ಬಂಧುಗಳೇ, ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ದಾದಾ ಸಾಹೇಬ್ ಡಾಕ್ಟರ್ N ಮೂರ್ತಿ ಅವರ ಸ್ಥಾಪಿತ ವತಿಯಿಂದ ಈ ಒಂದು ಒಳ ಮೀಸಲಾತಿ ಶೀಘ್ರವಾಗಿ ಅನುಷ್ಠಾನಗೊಳಿಸಬೇಕು ಅಂತ ಪ್ರತಿಭಟನೆ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ. ಸುಮಾರು 30 ವರ್ಷಗಳ ಒಂದು ಸತತ ಹೋರಾಟದ ಫಲವಾಗಿ ಈ ಒಂದು ಸುಪ್ರೀಂ ಕೋರ್ಟ್ ಐತಿಹಾಸಿಕ ಮಹಾ ತೀರ್ಪನ್ನು ಕೊಟ್ಟೈತಿ. ಈ ಒಂದು ಐತಿಹಾಸಿಕ ತೀರ್ಪನ್ನು ಮಾನ್ಯ ಘನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಅತಿ ಶೀಘ್ರದಲ್ಲೇ ಒಂದು ಒಳ ಮೀಸಲಾತಿಯನ್ನು ಜಾರಿಗೊಳಿಸಿ ನಮ್ಮ ಜನಾಂಗಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ತಾ ಇದ್ದೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ರಚಿಸಿರ್ತಕ್ಕಂಥದ್ದು ಕೇವಲ 4 ಅಸ್ಪೃಶ್ಯ ಜಾತಿಗಳು ಮಾತ್ರ. ಈಗ 101ಕ್ಕೂ ಹೆಚ್ಚು ಉಪಜಾತಿಗಳನ್ನು ಸೇರಿಸೋದ್ರ ಮೂಲಕ ಮೂಲ ಅಸ್ಪೃಶ್ಯರಿಗೆ ಅನ್ಯಾಯವಾಗಿರ್ತದೆ. ಆದ್ದರಿಂದ ಈ ಒಂದು ಸುಪ್ರೀಂ ಕೋರ್ಟ್ ನೀಡಿರುವಂಥದ್ದು ಮಹತ್ವದ ತೀರ್ಪು, ಅದನ್ನು ಗಂಭೀರವಾಗಿ ಪರಿಗಣಿಸಿ ಈ ಒಂದು ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ಅಹಿಂದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅತಿ ಶೀಘ್ರವಾಗಿ ಈ ಒಂದು ಒಳ ಮೀಸಲಾತಿ ಜಾರಿಗೊಳಿಸುವುದರ ಮೂಲಕ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗದ ಮೂಲ ಅಸ್ಪೃಶ್ಯರಿಗೆ ಒಂದು ನ್ಯಾಯ ದೊರಕಿಸಿಕೊಡಬೇಕು ಅಂತ ಅವರಲ್ಲಿ ಕಳಕಳಿಯಿಂದ ಮನವಿಯನ್ನು ಮಾಡ್ತಾ ಇದ್ದೇವೆ. ಜಾತಿಯ ಒಳ ಮೀಸಲಾತಿಯ ಪ್ರಕಾರವಾಗಿ ಸುಪ್ರೀಂ ಕೋರ್ಟ್ 7 ಸಪ್ತ ಸಮಿತಿಯಿಂದ ಸಾಧನೆ ಮಾಡುವಂಥ ಸಂದರ್ಭದಲ್ಲಿ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದೆ, ಈ ಒಳ ಮೀಸಲಾತಿ ಎದೆ ಸದಾಶಿವ ಆಯೋಗದ ಪ್ರಕಾರ ಜಾರಿಯಾಗಬೇಕು. ಆದರೂ ಕೂಡ ಸ್ವಲ್ಪ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ತಾವು ಏನು ಮಾಡಬೇಕಂತಂದ್ರೆ
ತಮ್ಮ ವಿಧಾನ ಪರಿಷತ್ನಿಂದ ರಾಜ್ಯಸಭೆಗೆ ವಿಧಾನ ಪರಿಷತ್ತಿಗೆ ತಾವು ಸನ್ಮಾನಿಸಿ ಮುಂದೆ ಆಗುವಂತಹ ಕೆಲಸವನ್ನು ರಾಜ್ಯಸಭೆಗೆ ಕಳಿಸಿ ಮೋದಿಯವರಿಗೆ ಅನುಮೋದನೆ ಮಾಡಿದ ಮ್ಯಾಗ ರಾಷ್ಟ್ರಪತಿಯವರ ಅನುಮೋದನೆ ಆಗಬೇಕು ಅಂತ ಅನುಮೋದನೆ ಕೊಡಬೇಕಂತ ನಾವು ವೇದಿಕೆ ಮುಖಾಂತರ ಕೇಳ್ತಾ ಇದ್ದೇವೆ ಬಂಧುಗಳೇ. ಸರ್ ಹೆಸರು ಹೇಳ್ರಿ. ಎಲ್ಲಿವರೆಗೆ ರಾಷ್ಟ್ರಪತಿಯವರ ಅನುಮೋದನೆ ಇರುವುದಿಲ್ಲ ಅಲ್ಲಿವರೆಗೆ ಈ ಸಿದ್ಧಾಂತ ಸರಿಯಾಗುವುದಿಲ್ಲ. ದಯವಿಟ್ಟು ನಾವು ಹೇಳ್ತೇವೆ, ಸುಪ್ರೀಂ ಕೋರ್ಟ್ ಆದೇಶವನ್ನು ತಾವು ಮೀರಿ ನಡೆಯಬಾರದು. ನೀವು ಮೀರಿ ನಡೆದಿದ್ದೇ ಆಗಿದ್ದರೆ ನಮ್ಮ ಹೋರಾಟ ಕಾಯಂ ನಡೆಯುತ್ತದೆ. ಓಕೆ ಸರ್. ಮೀಸಲಾತಿಯನ್ನು ಅನುಷ್ಠಾನಕ್ಕೆ ಶೀಘ್ರವಾಗಿ ತರಬೇಕು ಮತ್ತು 2023, 24 ಮತ್ತು 24-25ನೇ ಸಾಲಿನಲ್ಲಿ 25,391 ಕೋಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ SCP TSP ಅಭಿವೃದ್ಧಿ ಹಣವನ್ನು ದುರ್ಬಳಕೆ ಮಾಡಿಕೊಂಡಿರುವ ರಾಜ್ಯ ಸರ್ಕಾರ ಈ ಹಣವನ್ನು ಸಮಾಜದ ಅಭಿವೃದ್ಧಿಗೆ ವಾಪಸ್ ನೀಡಲೇಬೇಕು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನ ಸರಿಯಾಗಿ ನೀಡುತ್ತಿಲ್ಲ ಹಾಗೂ ಮೆರಿಟ್ ವಿದ್ಯಾರ್ಥಿ ವೇತನ ಮತ್ತು ವಿದೇಶದಲ್ಲಿ